ಅಂದರೆ ಇದು ಪ್ರಭಾವ ಹಾಗೇ ಆಗ್ತದೆ. ಹೀಗಾಗಿ ಈ ಒಂದು ನಮ್ಮ ರಾಹುಲ್ ಗಾಂಧಿಯವರ ಅಥವಾ ವಿಪಕ್ಷ ನಾಯಕರ ದಾಳಿಯನ್ನು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಇದನ್ನು ಆಗ್ಬೋದೇನಪ್ಪ ಅನ್ನುವಂಥದ್ದು, ಜೊತೆಗೆ ಇದರಿಂದ ಅನೇಕರಿಗೆ ಗಾಯ ಆಗ್ಬೋದಾ ಅಥವಾ ಪೂರ್ಣ ನಾಶ ಹೋಗ್ಬೋದಾ ಅಂತ. ಯಾಕಂದ್ರೆ ಹೈಡ್ರೋಜನ್ ಬಾಂಬ್ ಅಂದರೆ ಅದು ಸಾಮಾನ್ಯ ಅಲ್ಲದು, ಅದು ಪೂರಾ ಇಡೀ ಜನಾಂಗವನ್ನು ತೆಗೆದುಕೊಂಡು ಹೋಗುವಂಥದ್ದು ಆಗೋ ಸಾಧ್ಯಗಳು ಹೆಚ್ಚಿದಾವೆ. ಹೀಗಾಗಿ ಆ ಬಾಂಬ್ ಹಾಕಬೇಡ್ರಪ್ಪ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ಮತದಾರ ಅಧಿಕಾರ ಯಾತ್ರೆಯಲ್ಲಿ ಜೋರ್ದಾರಾಗಿ ಮೋದಿಯವ್ರಿಗೆ ಅಟ್ಯಾಕ್ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಇವತ್ತು ಗೆಲ್ಲೂರು ಸಂಘ ಬೇರೆ ಅದ, ಕೇವಲ ಹೆಸರಿಗೆ ಎಷ್ಟೇ ಓಟರ್ಸಿರ್ತಾರೆ ಅವರು ಅನ್ನುವಂಥ ಒಂದು ರುಜುವಾತನ್ನು ಮಾಡುವಲ್ಲೇ ಇದರಲ್ಲಿ ಯಶಸ್ವಿ ಆಗ್ತಾರೆ ನಮ್ಮ ರಾಹುಲ್ ಗಾಂಧಿಯವರು. ಇದನ್ನು ಸರಿಯಾಗಿ ನೆನಪಿಟ್ಕೊಂಡು ನಾವು ವರ್ಕ್ ಮಾಡಿದ್ದಾರೆ. ನಿಶ್ಚಿತವಾಗಿಯೂ ಇಲ್ಲೇ ರಾಹುಲ್ ಗಾಂಧಿಯವರು ಈ ಮುಂಬರುವ ದಿನಗಳಲ್ಲಿ ಒಬ್ಬ ನಾಯಕನಾಗಿ ಹೊರಹೊಮ್ಮುವುದರಲ್ಲಿ ಎರಡು ಮಾತಿಲ್ಲ, ಹೊಮ್ತಾರೆ ಅನ್ನೋಂಥ ವಿಚಾರಗಳು ಕಂಡು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನದಲ್ಲೇ ತಮ್ಮದೇ ಆದ ನಾಯಕತ್ವವನ್ನು ಬೆಳೆಸಿಕೊಳ್ಳುವ ಜೊತೆಗೆ ಯಾವ ರೀತಿ ನಾವು ಗೆಲ್ಲಬಹುದು ಅನ್ನುವಂಥ ಒಂದು ವಾಮ ಮಾರ್ಗ ಹಿಡಿಲಾರದ ಸರಳ ಮಾರ್ಗದಲ್ಲಿ ನಡೆಯುವುದರಿಂದ ಜನರು ನಂಬ್ತಾ ಇದ್ದಾರೆ. ಯಾಕಂದರೆ ಅವರು ಗೆಲ್ಲೋದಕ್ಕಾಗಿ ಏನು ಹೇಳ್ತಾ ಇಲ್ಲ, ಇದ್ದು ಫ್ಯಾಕ್ಟ್ರಿಗಳನ್ನ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಜನರು ನಿಧಾನಕ್ಕೆ ರಾಹುಲ್ ಗಾಂಧಿಯವ್ರನ್ನ ನಂಬುವಂಥ ಜನರಿಗೆ ಹೆಚ್ಚಾಗೋದ್ರಿಂದಾಗಿ ಈ ಒಂದು ಏನು ರಾಹುಲ್ ಗಾಂಧಿಯವ್ರು ಮಾತಾಡುವಂಥ ಮಾತುಗಳು ಸಹಜವಾಗಿ